ಹಾಯ್ ಫ್ರೆಂಡ್ಸ್, ಈ ದಿನ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ವಿರುದ್ಧ 5ನೇ ಟೆಸ್ಟು ಮುಕ್ತಾಯವಾಗಿರುತ್ತದೆ. ಸಿಡ್ನಿ ಟೆಸ್ಟಲ್ಲಿ ಆಸ್ಟ್ರೇಲಿಯಾದವರು 5 ವಿಕೆಟ್ನಿಂದ ಗೆಲ್ತಾರೆ. ಬೆಥಲ್ ಅವರು 154ಕ್ಕೆ ಔಟ್ ಆದರೆ ಇಂಗ್ಲೆಂಡ್ ಅವರು ಇವತ್ತು 342ಕ್ಕೆ ಆಲ್ಔಟ್ ಆಗ್ತಾರೆ. 161ಕ್ಕೆ 5 ವಿಕೆಟ್ ಹೋದರೆ ಇದರಲ್ಲಿ 37 ಲಬುಸೇನು, 34 ವೆದರ್ಲ್ಯಾಂಡು. ಒಟ್ಟಾರೆಯಾಗಿ ಈ ಸರಣಿಯಲ್ಲಿ 31 ವಿಕೆಟ್ ಪಡೆದಂಥ ಮಿಚೆಲ್ ಸ್ಟಾರ್ಕ್ ಅವರು ಮ್ಯಾನ್ ಆಫ್ ದ ಸೀರೀಸ್ ಪಡೆದರೆ, ಮೊದಲೇ ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡೆದಂಥ ತಾವಿಸ್ ಹೆಡ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಪಡೀತಾರೆ. ಒಟ್ಟಾರೆ ಈ ಟೆಸ್ಟ್ನಲ್ಲಿ 2026ರಲ್ಲಿ ನಡೆದಂಥ ಮೊದಲ ಟೆಸ್ಟ್ನಲ್ಲಿ 4 ಸೆಂಚುರಿ, 2 ಇಂಗ್ಲೆಂಡು 2 ಆಸ್ಟ್ರೇಲಿಯಾ ಪರವಾಗಿ ಬಂದಿರುತ್ತೆ. ಇನ್ನೊಂದು ವಿಶೇಷ ಏನಂತಂದರೆ 4-1 ಸೋಲು. ಈ ಸರಣಿಯಲ್ಲಿ ಇಂಗ್ಲೆಂಡ್ ಅವರು ಪ್ರತಿರೋಧನೇ ತೋರಿಸಲಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಗೆದ್ದಿರೋದು ಕೂಡ ಒಂದು ಟೆಸ್ಟು, ಅದು MEGಯಲ್ಲಿ 4ನೇ ಟೆಸ್ಟು. ಅದು ಅದೃಷ್ಟದ ಗೆಲುವು ಅಂತ ಹೇಳ್ಬೇಕು. ಯಾಕಂದರೆ ಪ್ರವಾಸಿ ನಾಯಕರನ್ನೇ ಗೆದ್ಕೊಂಬಂದವರು 2010ರಲ್ಲೂ, 18, 22 ಮತ್ತು 25ರಲ್ಲಿ ಡಿಸೆಂಬರ್ ಲಾಸ್ಟಲ್ಲಿ ಗೆದ್ದಿರೋದು. ಆಸ್ಟ್ರೇಲಿಯಾದವ್ರಿಗೆ ಅದೃಷ್ಟ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಆ ಅದೃಷ್ಟದ ಗೆಲುವು ಯಾಕಂದರೆ ನಾನು ಹೇಳ್ತಾ ಇರೋದು, ಆಶೀಶ್ ಅಂದರೆ ಬೂದಿ. ಇದರ ಹಿನ್ನೆಲೆ ಏನಪ್ಪ ಅಂತಂದರೆ, ಸತತ ಸೋಲಿನಿಂದ ಕಗ್ಗಂಟಂಥ ಇಂಗ್ಲೆಂಡ್ ಒಬ್ಬ ಅಭಿಮಾನಿ ಸ್ಟೇಡಿಯಂನಲ್ಲೇ ಬೆಂಕಿ ಹಚ್ಕೊಂಡು ಸಾಯ್ತಾನೆ. ಆ ಬೂದಿ ಇಂಗ್ಲೆಂಡ್ ನಾಯಕ ಸಪತ್ ಮಾಡ್ತಾನೆ, ಈ ಬೂದಿಯನ್ನು ನಾನು ಆಶೀಶ್ ಸರ್ನಿ ಗೆದ್ದ ಮೇಲೇ ನಾನು ದೇಶಕ್ಕೆ ಹೋಗ್ತೀನಿ ಅಂತೇಳಿ. ಅಂಥ ಇಂಡಿಯಾ ಪಾಕಿಸ್ತಾನ ಜಿದ್ದಿ ಸರಣಿಯಲ್ಲಿ ಪ್ರತಿರೋಧ ತೋರಿಸಲಿಲ್ಲ ಅಂದರೆ ಮೆಕ್ಲಮ್ ಅವರನ್ನು ತೆಗಿತಾರೆ ಟೆಸ್ಟ್ ಕೋಚಿಂಗಿಂದ. ಭಾರತದ ರವಿಶಾಸ್ತ್ರಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ನಮಗೆ ಹೆಮ್ಮೆಯ ವಿಚಾರ. ಬಜ್ ಬಾಲ್ ಕ್ರಿಕೆಟು ಮೆಕ್ಲಮ್ ಅವರಿಂದ ಇಂಗ್ಲೆಂಡ್ ಅವರಿಗೆ ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬೇಕಾಗುತ್ತದೆ.